ಹಾಯ್ ಹಲೋ ವೆಲ್ಕಮ್. ನೀವೇನಾದರೂ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ನಾವಿರೋದು ಅಮೇರಿಕಾದಲ್ಲಿರೋ ಟೆಕ್ಸಸ್ ಸ್ಟೇಟ್ನ ಆಸ್ಟಿನ್ ಅನ್ನೋ ಸಿಟಿನಲ್ಲಿ. ಈ ವಿಡಿಯೋನಲ್ಲಿ ಇಲ್ಲಿ ಬಂದ ಸ್ನೋ ಸ್ಟಾರ್ಮ್ ಹೇಗಿತ್ತು ಮತ್ತು ಈ ವೆದರ್ಗೆ ನಾವು ಏನೇನು ಪ್ರಿಪೇರ್ ಆದ್ವಿ ಅಂತ ತೋರಿಸ್ತೀವಿ. ವೆಲ್ಕಮ್ ಟು ಗಂಧದ ಗುಡಿ ಕ್ರಾನಿಕಲ್ಸ್ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಟೆಕ್ಸಸ್ನಲ್ಲಿ ತುಂಬಾನೇ ಬಿಸಿಲು, ಸೊ ಇಲ್ಲಿ ಸ್ನೋ ಎಲ್ಲ ಬೀಳೋ ಚಾನ್ಸ್ ತುಂಬಾನೇ ಕಮ್ಮಿ. ಅದಕ್ಕೆ ಇಲ್ಲಿರೋ ಜನ ಸ್ನೋ ಸ್ಟಾರ್ಮ್ಗೆಲ್ಲ ಪ್ರಿಪೇರ್ ಆಗಿರೋದಿಲ್ಲ. ಈ ಥರ ವಾರ್ನಿಂಗ್ಸ್ ಬಂದಾಗ ಕಂಪ್ಲೀಟ್ ಸಿಟಿ ಹೈಬರ್ನೇಷನ್ಗೆ ಹೋಗ್ಬಿಡುತ್ತೆ. ಸ್ನೋ ಸ್ಟಾರ್ಮ್ ಮುಗಿಯೋವರೆಗೂ ಬೇಕಾಗಿರೋ ಗ್ರಾಸರೀಸ್ನೆಲ್ಲ ಮುಂಚೆನೇ ಸ್ಟಾಕ್ ಮಾಡ್ಕೋತಾರೆ. ಮತ್ತು ಈ ಥರ ಸ್ನೋ ಸ್ಟಾರ್ಮ್ನಲ್ಲಿ ಪವರ್ ಔಟೇಜಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ವಾಟರ್ ಪೈಪ್ಸ್ ಎಲ್ಲ ಫ್ರೀಸ್ ಆಗಿ ಬರ್ಸ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲಿ ರೋಡ್ಸ್, ಪವರ್ ಸಿಸ್ಟಮ್ಸ್, ವಾಟರ್ ಲೈನ್ಸ್ ಇದು ಯಾವುದೂ ಸ್ನೋ ವೆದರ್ಗೆ ಡಿಸೈನ್ ಆಗಿರೋದಿಲ್ಲ. 2021ನಲ್ಲಿ ಇಲ್ಲಾದ ಸ್ನೋ ಸ್ಟಾರ್ಮ್ ತುಂಬಾನೇ ಲೈಫ್ ಥ್ರೆಟ್ನಿಂಗ್ ಆಗಿತ್ತಂತೆ. ಸೊ ಈ ಸಲ ಅದಕ್ಕಿಂತ ಭಯಾನಕವಾಗಿರುತ್ತೆ ಅಂತ ವಾರ್ನಿಂಗ್ ಬಂದಿತ್ತು. ಸೊ ಈ ತರ ಸ್ನೋ ಸ್ಟಾರ್ಮ್ ಎಲ್ಲ ಆಗುತ್ತೆ ಅಂತ ವಾರ್ನಿಂಗ್ ಬಂದಾಗ ನಾವು ಏನೇನು ಪ್ರಿಕಾಷನ್ಸ್ ತಗೊಳ್ತೀವಿ ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ವಾಟರ್ ಪೈಪ್ಸ್ನ ಸೆಕ್ಯೂರ್ ಮಾಡ್ಕೋಬೇಕು. ಮನೆಯಿಂದ ಹೊರಗಡೆ ನಮಗೆ ಈ ಥರ ಟ್ಯಾಪ್ಸ್ ಇರುತ್ತೆ. ಇದನ್ನು ನಾವು ಈ ಥರ ಫೋಮ್ ಫಾಸೆಟ್ ಕವರ್ಸಿಂದ ಕವರ್ ಮಾಡ್ಕೋಬೇಕು. ಇದು ಈಸಿಯಾಗಿ ಇಲ್ಲಿ ಸ್ಟೋರ್ಗಳಲ್ಲಿ ಸಿಗುತ್ತೆ, ಅಥವಾ ಆನ್ಲೈನಲ್ಲಿ ಕೂಡ ನಾವು ಆರ್ಡರ್ ಮಾಡ್ಕೊಬೋದು. ನಮ್ಮ ಹತ್ರ ಇಲ್ಲ ಅಂದರೆ ಟೆಂಪ್ರವರಿಯಾಗಿ ಬಟ್ಟೆಯಿಂದ, ಪ್ಲಾಸ್ಟಿಕ್ ಕವರ್ಸಿಂದ ಕೂಡ ಕವರ್ ಮಾಡ್ಕೋಬೋದು. ಹೀಗೆ ಮಾಡಲಿಲ್ಲ ಅಂತ ಅಂದರೆ ಪೈಪ್ ಒಳಗಡೆ ಇರೋ ವಾಟರ್ ಎಲ್ಲ ಫ್ರೀಸ್ ಆಗಿ ಅದು ಎಕ್ಸ್ಪ್ಯಾಂಡ್ ಆಗಿ ಪೈಪ್ ಬಸ್ಟ್ ಆಗೋ ಚಾನ್ಸ್ ಇರುತ್ತೆ. ಅದನ್ನೆಲ್ಲ ರಿಪೇರ್ ಮಾಡಿಸೋದು ತುಂಬಾ ಕಾಸ್ಟ್ಲಿ ಆಗುತ್ತೆ. ಸೊ ಇಟ್ ಈಸ್ ಬೆಟರ್ ಟು ಮೇಕ್ ಶೋರ್ ಎಲ್ಲ ಕರೆಕ್ಟಾಗಿ ಕವರ್ ಮಾಡಿದ್ದೀವಿ ಅಂತ. ಆಮೇಲೆ ಮನೆ ಒಳಗೆ ಎಲ್ಲ ನಲ್ಲಿಗಳಲ್ಲೂ ವಾಟರ್ ಡ್ರಿಪ್ ಆಗೋಕ್ಕೆ ಬಿಡಬೇಕು. 0 ಆ್ಯಂಡ್ ಅಬೋವ್ ಇದ್ದರೆ ಜಸ್ಟ್ ಕೋಲ್ಡ್ ವಾಟರ್ನಲ್ಲಿ ಡ್ರಿಪ್ಪಿಂಗ್ ಬಿಟ್ಟರೆ ಸಾಕು ಅಂತ ಹೇಳ್ತಾರೆ. ಆದರೆ ಈಗ ಟೆಂಪ್ರೇಚರ್ ಮೈನಸ್ಗೆ ಹೋಗ್ತಾ ಇದೆ. ಸೊ ಹಾಟ್ ಆ್ಯಂಡ್ ಕೋಲ್ಡ್ ಎರಡನ್ನೂ ಡ್ರಿಪ್ಪಿಂಗಿಗೆ ಬಿಟ್ಟರೆ ತುಂಬಾ ಒಳ್ಳೆಯದು. ಆಮೇಲೆ ಕೆಳಗಡೆ ಇರೋ ಕ್ಯಾಬಿನೆಟ್ ಡೋರ್ಸ್ನೆಲ್ಲ ಈ ಥರ ಓಪನ್ ಮಾಡಿಬಿಡ್ಬೇಕು. ಯಾಕೆಂದರೆ ವಾರ್ಮ್ ಏರ್ ಎಲ್ಲ ಸರ್ಕ್ಯುಲೇಟ್ ಆಗಬೇಕು ಅಂತ ಅಂದ್ಬಿಟ್ಟು. ಇಲ್ಲಾಂದರೆ ಪೈಪಲ್ಲಿರೋ ವಾಟರ್ ಎಲ್ಲ ಫ್ರೀಸ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು. ನೆಕ್ಸ್ಟ್ ಹೀಟರ್ ಮತ್ತು ಥರ್ಮೋಸ್ಟಾಟ್ನ ಚೆಕ್ ಮಾಡ್ಕೊಬೇಕು. ಅರೌಂಡ್ 70 ಇಟ್ಟರೆ ಒಳ್ಳೆಯದು. ನಮ್ಮ ಮನೇಲಿ ಯೂಶಲಿ 72, 73 ಇರುತ್ತೆ. ಯಾಕೆಂದರೆ ಮಕ್ಕಳೆಲ್ಲ ಕೆಳಗಡೆ ಕೂತು ಆಟ ಆಡೋದು ಮಾಡ್ತಿರ್ತಾರಲ್ಲ, ಸೊ ಎಲ್ಲ ವಾರ್ಮ್ ಆಗಿರಲಿ ಅಂದ್ಬಿಟ್ಟು ನಾವು 72, 73ನಲ್ಲಿ ಇಟ್ಟಿರ್ತೀವಿ. ಮತ್ತು ಪವರ್ ಔಟೇಜ್ ಏನಾದರೂ ಆದರೆ ಅಂತ ಹೇಳಿ ಎಮರ್ಜೆನ್ಸಿಗೆ ಫ್ಲ್ಯಾಶ್ ಲೈಟ್ ಮತ್ತು ವಿಂಟರ್ ಗೇರ್ ಎಲ್ಲನೂ ಒಂದೇ ಕಡೆ ಎತ್ತಿಟ್ಟಿದ್ದೆ ನಾನು. ಹ್ಯಾಂಡಿಯಾಗಿದ್ದರೆ ಈಸಿಯಾಗಿ ಎಲ್ಲ ಸಿಗುತ್ತಲ್ವಾ ಅಂದ್ಬಿಟ್ಟು. ಆಮೇಲೆ ಮನೆಗೆ ಬೇಕಾಗಿರೋ ಎಲ್ಲ ಫುಡ್ ಆ್ಯಂಡ್ ಮೆಡಿಸಿನ್ಸ್ನ ಮುಂಚೆನೇ ತಂದು ಇಟ್ಕೋಬೇಕು. ಯಾಕೆ ಅಂದರೆ ಹೊರಗೆ ಹೋಗೋಕ್ಕೆ ತುಂಬಾ ಚಳಿ ಇರುತ್ತೆ. ಎಲ್ಲ ಕವರ್ ಮಾಡ್ಕೋತೀನಿ ಅಂತ ಅಂದ್ರೂ ರೋಡ್ ಎಲ್ಲ ಐಸಿಂದ ಕವರ್ ಆಗಿ ಫುಲ್ ಸ್ಲಿಪ್ಪರಿ ಇರುತ್ತೆ. ಸೊ ಕಾರ್ಸ್ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಅಂತೂ ತುಂಬಾ ಜಾಸ್ತಿ. ಸೊ ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ಮೇಲೆ ನಾವು ಕಾಯ್ತಾ ಇದ್ದಿದ್ದು ಸ್ನೋ ಸ್ಟಾರ್ಮ್ ಬರಲಿ ಅಂತ ಅಂದ್ಬಿಟ್ಟು. ಏನಪ್ಪ ಇದು ಎಲ್ಲ ಸ್ಟಾರ್ಮ್ ಬೇಡ ಬೇಡ ಅಂತ ಹೇಳಿದ್ರೆ ಇವ್ರು ನೋಡಿದ್ರೆ ಕಾಯ್ತಾ ಇದ್ದಾರೆ ಅಂತ ಅಂದ್ಕೊಳ್ತಿದ್ರ. ಯಾಕಂದರೆ ಇಲ್ಲೆಲ್ಲ ಸ್ನೋ ಆಗೋದು ತುಂಬಾ ರೇರು. ಆದರೆ ವರ್ಷಕ್ಕೆ 1 ಸಲ 2 ಸಲ ಆಗ್ಬೋದು. ಅದು ಈ ಥರ ಏನಾದರೂ ವಾರ್ನಿಂಗ್ಸ್ ಬಂದಾಗ ಮಾತ್ರ. ಸೊ ನಾವು ಸ್ನೋ ನೋಡಬೇಕಂದ್ರೆ ಇಲ್ಲಿಂದ ತುಂಬ ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ನಾವಿರೋ ಕಡೆನೇ ಸ್ನೋ ಬರುತ್ತೆ ಅನ್ನುವಾಗ ಯಾಕೆ ಬಿಡಬೇಕು? ಸೊ ಯಾವಾಗ ಬರುತ್ತೆ ಅಂತ ಹೇಳಿ ನಾವು ಕಾಯ್ತಾ ಇದ್ವಿ. ಸೊ ಈ ಕಾಯೋ ಟೈಮ್ನಲ್ಲಿ ನಿಹಾಲ್ಗೆ ಹಾಗೆ ವಾಟರ್ ಹೇಗೆ ಐಸ್ ಆಗಿ ಟರ್ನ್ ಆಗುತ್ತೆ ಅಂತ ತೋರ್ಸೋಕ್ಕೆ ಈ ಎಕ್ಸ್ಪೆರಿಮೆಂಟ್ನ ಮಾಡಿದ್ವಿ. ನೆಲ ಐಸಿಂದ ಫಾರ್ಮ್ ಆಗಿ ನಿಹಾಲ್ ಸ್ಲಿಪ್ಪಾಗಿ ಬಿದ್ದೋಗ್ಬಿಟ್ಟ. ನಾವೇ ಲೋಟನ ಮತ್ತೆ ಹತ್ರ ತಗೊಂಡ್ಬಂದಿಟ್ಟು ಆಮೇಲೆ ಅವನ್ನ ಮೆಲ್ಲಗೆ ಹೋಗಿ ಎತ್ಕೊಂಡು ಬರೋದಕ್ಕೆ ಹೇಳಿದ್ವಿ. ಮೆಲ್ಟ್ ಆಗಿದೆ. ಆಗಿಲ್ಲ, ಅದು ಏನಾಗಿದೆ ಹೇಳು. ಸ್ಟಾರ್ಮ್ ಕಾಯ್ತಾ ಕಾಯ್ತಾ ಲೈಟಾಗಿ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿ ಮುಗಿಸ್ಬಿಟ್ವಿ. ಹಾಗೆ ಇದೆಲ್ಲ ಆಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಚೆ ಕಡೆ ಹೋಗಿ ನೋಡಿದ್ರೆ ಒಳ್ಳೆ ಡೈಮಂಡ್ಸ್ ಥರ ಪಳ ಪಳ ಅಂತ ಲೈಟ್ಗೆ ಹೊಳಿತಾ ಇತ್ತು ಎಲ್ಲನೂ. ಆದರೆ ಇದೆಲ್ಲ ಸ್ನೋ ಅಲ್ಲ, ಇದನ್ನು ಸ್ಲೀಟ್ ಅಂತ ಹೇಳ್ತಾರೆ. ಇದು ಐಸ್ ಆಗಿ ಟರ್ನ್ ಆಗುತ್ತೆ. ಆಮೇಲೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಿಧಾನವಾಗಿ ರೋಡ್ವರೆಗೂ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೇಬರ್ಸ್ ಎಲ್ಲರೂ ಈಚೆ ಕಡೆ ಬಂದುಬಿಟ್ಟು ಆಲ್ರೆಡಿ ವಿಡಿಯೋ ಮಾಡ್ತಾ ಇದ್ದಾರೆ. ಇಟ್ಸ್ ಸೋ ಗುಡ್. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಎಂಟೈರ್ ಸ್ಟ್ರೀಟ್ ಫುಲ್ಲು ವೈಟ್ ಕಾಣಿಸ್ತಿದೆ. ರೋಡ್ ಎಲ್ಲ ಕವರ್ ಆಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋದಕ್ಕೆ. ಯಪ್ಪ, ಈ ಥರ ನಾನು ಯಾವತ್ತೂ ನೋಡಿರಲಿಲ್ಲ. ಸೊ ನನಗಂತೂ ತುಂಬಾ ಎಕ್ಸೈಟ್ ಆಗಿಬಿಟ್ಟಿದೆ. ನೆಲದ ಮೇಲೆ ಬಿದ್ದು ಒದ್ದಾಡ್ಬಿಡೋಣ ಅನ್ನೋ ಅಷ್ಟು ಎಕ್ಸೈಟ್ಮೆಂಟು. ಈಚೆ ಕಡೆ ಬಂದು 1-2 ವೀಡಿಯೋಸ್ ಮಾಡಿಕೊಂಡು ಸ್ನೋದೆಲ್ಲ ಫೋಟೋಸ್ ತಕ್ಕೊಂಡು ವಾಪಸ್ ಮನೆ ಒಳಗಡೆ ಹೋಗಿ ಬೆಚ್ಚಗೆ ಕುತ್ಕೊಂಡ್ಬಿಟ್ಟೆ. ಆಮೇಲೆ ಹೋಗೋಣ ಅಂತಪ್ಪ, ನಿಜವಾಗ್ಲೂ ಅಂತ ಹೋಗೋಣ ಅಂತ. ನೀನೇನೇನು ಮಾಡ್ತೀವಿ ಸ್ನೋಗೆ ಹೋಗ್ಬಿಟ್ಟು?
I'm so excited. ಯು ಆರ್ ಸೋ ಎಕ್ಸೈಟೆಡ್. Yes. ಏನು ಮಾಡಕ್ಕೆ ಸ್ನೋಮ್ಯಾನ್ ಮಾಡ್ತೀಯ ನೀನು? I do. ಆರ್ ಯು ಆಲ್ ರೆಡಿ ನಿಹಾಲ್? Yes. ರೆಡಿ Yes. ಸೆಟ್ ಗೋ. ಬಾಯ್ ಶರ್ವಿಲ್. ಬಾಯ್. ಬಾಯ್ ಮಾಡ ಮುಂದೆ. ನಾನು ಅಣ್ಣ ಸ್ನೋಲ್ ಆಡಕ್ಕೆ ಹೋಗ್ತಾ ಇದೀವಿ. ಬಾಯ್. Bye. ಕಮ್ ಆನ್ ಲೆಟ್ಸ್ ಗೋ. ಬಾಯ್ ಬಾಯ್. ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಹಾಲ್ ಅಂತೂ ಫುಲ್ ಖುಷಿ. ಆಚೆ ಹೋಗಬೇಕು ಅಂತ ಕಾಯ್ತಾ ಇದ್ದ. ಸೊ 0 ಡಿಗ್ರಿಗೆ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಫುಲ್ ಪ್ಯಾಕ್ ಮಾಡಿಕೊಂಡು ನಿಹಾಲ್ನ ಹೊರಗಡೆ ಕರ್ಕೊಂಡು ಹೋದ್ವಿ. ಏನಾಗಿದೆ? Melt ಆಗಿದೆ. ಎಲ್ಲ ಮೆಲ್ಟ್ ಆಗಿಲ್ಲ ಕಣೋ, ಎಲ್ಲ ಐಸ್ ಆಗಿದೆ ಅನ್ಬೇಕು. ಯಾವಾಗಲೂ ಮೆಲ್ಟ್ ಆಗಿದೆ ಅಂತೆಲ್ಲ. ಹೌದು, ಹುಷಾರು ಕಣೋ, ಇಬ್ರು ಬೀಳ್ತೀವಿ ಕಣೋ ಪಕ್ಕ. ಡ್ರೈವೇ ರೋಡ್ಸ್ ಎಲ್ಲ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಫುಲ್ ಆಲ್ರೆಡಿ ಐಸ್ ಆಗೋಗ್ಬಿಟ್ಟಿದೆ. ಕಾಲೇನಾದರೂ ಮಾರಿದ್ರೆ ಅಷ್ಟೇ ಫುಲ್ ಜಾರ್ಕೊಂಡು ಹೋಗೋದೇನೆ. ನಮ್ಮ ಹತ್ರ ಎಲ್ಲ ಸ್ನೋ ಎಕ್ವಿಪ್ಡ್ ಶೂಸ್ ಇರಲಿಲ್ಲ. ಸೊ ನಾರ್ಮಲ್ ಶೂಸ್ ಹಾಕೊಂಡು ಬಂದಿದ್ದು. ಸೊ ಕಾಲಿಟ್ರದ್ದು ಹಾಕೊಂಡು ನಾವು ಜಾರ್ತಾ ಇದ್ವಿ. ತುಂಬ ಕೇರ್ಫುಲ್ಲಾಗಿ ವಾಕ್ ಮಾಡಿಕೊಂಡು ಮನೆ ಒಳಗಡೆ ಹೋಗಿ ಸೇರ್ಕೊಂಡ್ವಿ. ಫುಲ್ ಜೋಶಿಂದ ಫುಲ್ ಸ್ಲೆಡ್ ಎಲ್ಲ ಮಾಡಿಕೊಂಡು ವಾಕಿಂಗು ಸ್ಲೈಡಿಂಗು ಅಂತ ಎಲ್ಲ ಚೆನ್ನಾಗಿ ಆಟ ಆಡಿಕೊಂಡು ಸ್ವಲ್ಪ ಫೋಟೋಸ್ ಕೂಡ ತೆಕ್ಕೊಂಡು ತುಂಬ ಕೋಲ್ಡ್ ಆಗ್ತಾ ಇತ್ತು ಅಂತ ಹೇಳಿ ವಾಪಸ್ ಮನೆ ಒಳಗಡೆ ಹೋಗ್ಬಿಟ್ವಿ. ಆದರೆ ನಿಹಾಲ್ಗೆ ಸ್ನೋಮ್ಯಾನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಮತ್ತೆ ನೆಕ್ಸ್ಟ್ ಡೇ ಹೊರಗಡೆ ಹೋದ್ವಿ ಸ್ನೋಮ್ಯಾನ್ನ ಮಾಡೋಣ ಅಂತ. ಇಲ್ಲಿ ನೋಡ್ಬೋದು ಇವಾಗ ನೀವು ಆಲ್ರೆಡಿ ರೋಡ್ ಮೇಲಿರೋ ಐಸ್ ಎಲ್ಲ ಕರಗೋದಕ್ಕೆ ಶುರುವಾಗಿದೆ. ಕರಗಿ ಎಲ್ಲ ನೀರಾಗಿ ಹರಿತಾ ಇದೆ. ಇಲ್ಲಿ ಹೋಗ್ತಾ ಇರೋ ಎಲ್ಲ ನೀರು ಕೂಡ ಐಸ್ ಕರಗಿ ಆಗಿರೋ ನೀರು. ಸ್ನೋ ಎಲ್ಲ ಮೆಲ್ಟ್ ಆಗೋಗಿದೆ. ಈಗ ಸ್ನೋಮ್ಯಾನ್ ಮಾಡೋಣ ಅಂತ ಬಂದಿದ್ದೀವಿ ನಾವು. ನಿಹಾಲೆಲ್ಲ ಸ್ನೋನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇಲ್ಲಿರೋ ಸ್ನೋನಲ್ಲಿ ನಾವು ಸ್ನೋಮ್ಯಾನ್ ಮಾಡ್ತೀವಿ. ಅದರಲ್ಲ ಕಣ, ಇಲ್ಲಿ ನೋಡಿ, ಹಿಂಗೆ ತಗೊಂಡು ಹಿಂಗೆ ಬಾಲ್ ಮಾಡ್ಬೇಕು ಚೆನ್ನಾಗಿ. ಬಾಲ್ ಓಕೆ, ಬಾಲ್ ಬಿಗ್ ಬಾಲ್ ಮಾಡಿಕೊಡು ನನಗೆ. ನೀನು ನನಗೆ ಬಾಲ್ ಕೊಡು, ಬೇಗ ಕೊಡು ಬಾಲು. ಕೊಡು ಅಪ್ಪು ಬೇಗ ಬಾಲು ಕೊಡು ಬೇಗ. ಅಪ್ಪು ಬೇಗ ಕೊಡು. ಸಾಕು, ಎತ್ತು 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 ಎತ್ತು, ಕೈ ಎತ್ತು ಕೈ ಎತ್ತು. ಈ ಕಡೆ ಚಿಕ್ಕದು ಕೆಡಿಸ್ಬಿಡ್ರಿ. ಸ್ನೋಮ್ಯಾನ್ ಸೂಪರ್ ಆಗಿ ಬಂತಲ್ಲ. ಕ್ಯಾರೆಟ್ ಎಲ್ಲ ಎಲ್ಲಿದೆ? ಅಲ್ಲಿ ಕೈಯೆಲ್ಲ ನೋಡಿ ಹೆಂಗಿಟ್ಟಿದ್ದೀವಿ. ಸೂಪರ್. ಅಂತೂ ಇಂತೂ ನಮ್ಮ ಸ್ನೋಮ್ಯಾನ್ ರೆಡಿ ಆಗಿದೆ. ಇಲ್ಲಿ ಎಲ್ಲ ನೋಡಿ 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 ನೋಡಿ. ಸ್ನೋಮ್ಯಾನ್ ಸ್ನೋಮ್ಯಾನ್ ಸ್ನೋಮ್ಯಾನ್, ನಮ್ಮ ಮುದ್ದು ಸ್ನೋಮ್ಯಾನ್. ಸ್ನೋ ಹಾಕೋ ಮೇಲೆ. ಎಕ್ಸ್ಪೆಕ್ಟೇಷನ್ ಅಷ್ಟೇನು ಸ್ನೋ ಸ್ಟಾರ್ಮ್ ಬರಲಿಲ್ಲ. ಇಲ್ಲಿ ತುಂಬ ಲೈಟಾಗೇ ಇತ್ತು. ಬಟ್ ನಮಗೆ ಎಂಜಾಯ್ ಮಾಡೋ ಅಷ್ಟಂತೂ ಖಂಡಿತ ಬಂತು. ಸೊ ಫುಲ್ ಎಂಜಾಯ್ ಮಾಡಿ ಮಸ್ತ್ ಮಜಾ ಖುಷಿ ಎಲ್ಲ ಪಟ್ಟು ಈ ಎಂಜಾಯ್ಮೆಂಟಿಂದ ವಿಡಿಯೋನು ಹಾಕ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.